ಇನ್ನು ಮೈಸೂರಿನಲ್ಲೂ ಕೂಡ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ ಸಿಲಿಂಡರ್. ಗ್ಯಾಸ್ ಸಿಲಿಂಡರ್ ಇಲ್ಲದೆ ಹೋಟೆಲ್ ಮುಚ್ಚಿದ್ದಾರೆ ಮಾಲೀಕರು. ಗ್ಯಾಸ್ ಇಲ್ಲದೆ ಬಂದಾಗಿದೆ ಅಮ್ಮನ ಕೈರುಚಿ ಹೋಟೆಲ್. ಅಮ್ಮನ ಕೈರುಚಿ ಎಂಬುವ ಹೋಟೆಲ್ ಅನ್ನು ಬಂದ್ ಮಾಡಲಾಗಿದೆ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಅಮ್ಮನ ಕೈರುಚಿ ಹೋಟೆಲ್ ಇದು. ಪ್ರತಿನಿತ್ಯ ಇಲ್ಲಿ ನೂರಾರು ಜನ ಗ್ರಾಹಕರು ಬರ್ತಾ ಇದ್ರು. ಈ ಹೋಟೆಲ್ಗೆ ಗ್ಯಾಸ್ ಇಲ್ಲದೆ ಸದ್ಯ ಅಲ್ಲಿ ಹೋಟೆಲ್ ಅನ್ನು ಮುಚ್ಚಲಾಗಿದೆ. ಅಲ್ಲಿನ ಸಿಬ್ಬಂದಿ ಕೂಡ ಕೆಲಸ ಇಲ್ಲದೆ ಸುಮ್ಮನೆ ಕುಳಿತುಕೊಂಡು ಬೇಸರದಲ್ಲಿದ್ದಾರೆ. ಮೈಸೂರು ಪ್ರವಾಸೋದ್ಯಮಕ್ಕೂ ಕೂಡ ಇದರಿಂದ ಬಿಸಿ ತಡ್ತಾ ಇದೆ. ಸಿಲಿಂಡರ್ ಬಿಸಿ. ಗ್ಯಾಸ್ ಇಲ್ಲದೆ ಹೋಟೆಲ್ ಬಂದಾಗಿದೆ. ಮಾಲೀಕರು ಕಂಗಾಲಾಗಿದ್ದಾರೆ. ಕೆಲಸಗಾರರಿಗೆ ಕೆಲಸ ಇಲ್ಲ. ಮತ್ತೊಂದು ಕಡೆಗೆ ಪ್ರವಾಸೋದ್ಯಮಕ್ಕೂ ಕೂಡ ಇದು ಪೆಟ್ಟನ್ನು ಕೊಡ್ತಾ ಇದೆ. ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧದಿಂದಾಗಿ ಅರಮನೆ ನಗರಿ ಮೈಸೂರಿಗೆ ಸಾಕಷ್ಟು ಎಫೆಕ್ಟ್ ಉಂಟಾಗಿದೆ. ಪ್ರಮುಖವಾಗಿ ನೀವು ಗಮನಿಸ್ತಿರ್ಬೋದು, ಮೈಸೂರಿನಲ್ಲಿ ಹಲವು ಹೋಟೆಲ್ಗಳು ಈಗ ಕ್ಲೋಸ್ ಆಗ್ತಿದೆ. ಮೈಸೂರಿನ ಸರಸ್ವತಿಪುರಂನಲ್ಲಿರುವಂತಹ ಅಮ್ಮನ ಕೈರುಚಿ ಹೋಟೆಲ್ ಈಗ ಬಂದ್ ಆಗ್ತಿದೆ. ಪ್ರಮುಖವಾದ ಕಾರಣ ಅಂತ ಅಂದರೆ ಸಿಲಿಂಡರ್ ಸಿಗದೇ ಇರೋದು. ಕಳೆದ 2-3 ದಿನಗಳಿಂದ ಸಿಲಿಂಡರ್ನ ಅಭಾವ ಉಂಟಾಗಿದೆ. ಈ ಕಾರಣಕ್ಕಾಗಿ ಏನು ಮಾಡಬೇಕು ಅಂತೇಳಿ ದಿಕ್ಕು ತೋಚ್ತಿಲ್ಲ ಅಂತೇಳಿ ಹೋಟೆಲ್ ಮಾಲೀಕರ ಸಂಘದಂತಹ ನಾರಾಯಣಗೌಡ ಸೇರಿದಂತೆ ಹಲವರು ತಿಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ರು. ಒಂದೊಂದೇ ಹೋಟೆಲ್ಗಳು ಮೈಸೂರು ನಗರಾದ್ಯಂತ ಈಗ ಕ್ಲೋಸ್ ಆಗ್ತಿದೆ. ಸದ್ಯ ಈಗ ಮೈಸೂರಿನ ಸರಸ್ವತಿಪುರಂ ಮೊದಲ ಮೇಯ್ನ್ನಲ್ಲಿರುವಂತಹ ಅಮ್ಮನ ಕೈರುಚಿ ಎಂಬ ಹೋಟೆಲ್ ಈಗ ಕ್ಲೋಸ್ ಆಗ್ತಿರೋದು. ಸದ್ಯಕ್ಕೆ ಸಿಲಿಂಡರ್ ಸಿಗದ ಕಾರಣಕ್ಕಾಗಿ ಹೋಟೆಲನ್ನು ಕ್ಲೀನ್ ಮಾಡಿ ಅದನ್ನು ಮುಚ್ಚುವಂಥ ಕೆಲಸಕ್ಕೆ ಇಲ್ಲಿನ ಸಿಬ್ಬಂದಿಗಳು ಮುಂದಾಗ್ತಿದ್ದಾರೆ. ಅಮೆರಿಕ ಹಾಗೂ ಇರಾನ್ ನಡುವಿನ ಯುದ್ಧ ಇದೇ ರೀತಿ ಮುಂದುವರೆದ್ರೆ ನಾವು ಹಾಕಿರುವಂತಹ ಬಂಡವಾಳ ಏನಾಗಬೇಕು ಅಥವಾ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತೇಳಿ ಹೋಟೆಲ್ ಮಾಲೀಕರೆಲ್ಲರೂ ಕೂಡ ಅಳಲನ್ನು ತೊಡ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನಮ್ಮ ಜೊತೆ ಹೋಟೆಲ್ನ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖ ಕಾರಣ ಸಿಲಿಂಡರ್ ಸಿಗ್ತಿಲ್ಲ ಅಂತೇಳಿ ಸರ್, ಎಷ್ಟು ಎಫೆಕ್ಟ್ ಆಗ್ತಿದೆ ಸರ್ ಇದು? ಸರ್, ಇದಂತೂ ತುಂಬ ಬೇಸಿಕ್ ನೀಡ್ಸ್. ಅಂದರೆ ನಾವು ಅಡಿಕ್ಟ್ ಆಗಿದ್ವಿ. ಜಸ್ಟ್ ಯಾವತ್ತು ಈ ಪರಿಸ್ಥಿತಿ ಬರ್ತದೆ ಅಂತ ಅನ್ಕೊಂಡಿರಲಿಲ್ಲ. ಬಟ್ ಸಡನ್ನಾಗಿ ಸಿಲಿಂಡರ್ ಇಲ್ಲ ಅನ್ನೋ ತಕ್ಷಣ ವಾಟ್ ನೆಕ್ಸ್ಟ್? ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿಗೆ, ಟೀ ಕಾಫಿಗೆ ಒಂದು ಬಿಸಿನೀರು ಇಡಬೇಕು ಅಂದರೂ ಗ್ಯಾಸ್ ಬೇಕೇ ಬೇಕು. ಸೊ ಏಕಾಏಕಿ ಹಿಂಗೆ ಸ್ಟಾಪ್ ಆಗಿದ್ದು ತುಂಬ ಹೊಡ್ತಾ ಬಿದ್ದಿದೆ. ಅಂದರೆ ನೆಕ್ಸ್ಟ್ ಏನು, ಎಲ್ಲದಕ್ಕೂ ಬಂಡವಾಳ ಹಾಕಿರ್ತೀವಿ. ಹುಡುಗರದು ವೇಜಸ್ ಏನು, ಡೈಲಿ ವೇಜಸ್ ಆಗಿರ್ಬೋದು ಅಥವಾ ಗ್ರೋಸರಿದೇನು, ಈ ಥರ ಯೋಚನೆ ಮಾಡಿದಾಗ ತುಂಬ ಬೆಳಿಗ್ಗೆಯಿಂದ ಅದೇ ಟೆನ್ಷನ್. ಏನು ಮಾಡ್ಬೋದು ನೆಕ್ಸ್ಟು ಅಂದರೆ, ಈಗ ಸಡನ್ನಾಗಿ ನಾವು ಸೌದೆ ಒಲೆ ಯೂಸ್ ಮಾಡ್ಬೋದು ಅಂದರು ಅದಕ್ಕೆ ಪ್ರೀ ಪ್ಲ್ಯಾನ್ ಬೇಕೇ ಬೇಕಲ್ವೇ? ಒಲೆ ಆಲ್ಟರ್ನೇಟ್ ಇರಬೇಕು ಅಥವಾ ಸೌದೆಗಳು ಬೇಕು. ಈಗ ಏಕಾಏಕಿ ಸೌದೆಗಳು ಸಿಗಲ್ಲ. ಸೊ ಹಂಗಾಗಿ ತುಂಬ ಹೊಡ್ತಾ ಬಿದ್ದಿದೆ ಸರ್. ಬೆಳಿಗ್ಗೆಯಿಂದನೂ ಅದೇ ಉದ್ದೇಶಕ್ಕೆ ನಮ್ಮ ಸ್ಟಾಫ್ ಎಲ್ಲ ರೆಗ್ಯುಲರಾಗಿ ಬಂದರು. ಸೊ ಹಂಗಾಗಿ ಹೋಟೆಲ್ನ ಕ್ಲೀನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು ದಿನ ಮುಚ್ಚಿದ್ರೆ ಎಷ್ಟು ಲಾಸ್ ಆಗ್ಬೋದು ಸರ್? ಸರ್, ಖಂಡಿತ ನಮ್ಮ ಒಂದು ದಿವಸದ ಖರ್ಚು ವೆಚ್ಚ ಎಲ್ಲ ಸೇರಿದ್ರೆ 50,000 - 60,000 ಲಾಸ್ ಆಗುತ್ತೆ. ಸೊ ಯಾಕೆಂದರೆ ರೆಂಟ್ ಆಗಿರ್ಬೋದು, ಪ್ರತಿಯೊಂದು ನಾವು ಅದ್ರಲ್ಲಿ ಕನ್ಸೆಷನ್ ಮಾಡೋಂಗಿಲ್ಲ. ನಾವು LPG ಇರಲಿಲ್ಲ, ನಾವು ಬಾಡಿಗೆ ಕೊಡಲ್ಲ ಅಂದರೆ ಒಪ್ಪಲ್ಲ ಯಾರೂ. ಸೊ ಹಂಗಾಗಿ ಇದು ಡೈಲಿ ಇದೇ ರೀತಿ ಕಂಟಿನ್ಯೂ ಆಗ್ಬಿಟ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಆದಷ್ಟು ಬೇಗ ಒಂಚೂರು ಸೊಲ್ಯೂಷನ್ ಕಂಡುಹಿಡಿದು ನಮ್ಮಂಥವ್ರಿಗೆ ಒಂಚೂರು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಹೇಗಿರುತ್ತೆ ಸರ್? ಸರ್, ಇಲ್ಲ, ಎಲ್ಲ ಹೋಟ್ಲುಗಳಿಗೂ ಪ್ರಾಬ್ಲಮ್ ಆಗ್ಬಿಡುತ್ತೆ. ಒಂದೊಂದೇ ಇವತ್ತು ನಾವು ಫಸ್ಟ್ ಇದ್ದೀವಿ. ಬಟ್ ನೆಕ್ಸ್ಟು ಹಿಂಗೆ ಕಂಟಿನ್ಯೂ ಆದರೆ ಈ ಯಾರೇ ಆಗಿರ್ಬೋದು, ಊಟಕ್ಕೆ ಹೋಟ್ಲುಗಳನ್ನೇ ನೆಚ್ಕೊಂಡಿರೋರು ತುಂಬ ಕಷ್ಟ ಆಗ್ಬಿಡುತ್ತೆ ಸರ್. ಹೊರಗಡೆಯಿಂದ ಬಂದಿರ್ತಾರೆ ಹೋಟ್ಲು ಊಟ ತಿನ್ನಲಿಕ್ಕೆ, ಅವ್ರೇನು ಮಾಡ್ಬೋದು ಅಲ್ವಾ? ಈಗ ನಮ್ಗಳಿಗೂ ನಾವು ತಿನ್ನಬೇಕು ಅಂದರೆ ನಾವು ಒಲೆ ಎಸ್ಲೇಬೇಕು, LPG ಇಲ್ಲಲ್ಲ. ಸೊ ಈ ಥರ ಇದೆ. ಆಲ್ಟರ್ನೇಟ್ ಮೊರೆ ಹೋಗ್ತೀರಾ ಸರ್ ಸೌದೆ ಒಲೆ? ಖಂಡಿತ ಸರ್, ಹೌದು, ಮಾಡಲೇಬೇಕು, ಅನಿವಾರ್ಯತೆ ಇದೆ. ಅಟ್ಲೀಸ್ಟ್ ನಮ್ಮ ಹುಡುಗರಿಗಾದರೂ ಅಡುಗೆ ಮಾಡಾಕ್ಬೇಕಲ್ವೇ? ಸೊ ಸೌದೆ ಒಲೆ ಬೇಕೇ ಬೇಕು. ಈ ಥರ ಇದೆ ಇವತ್ತಿನ ಪರಿಸ್ಥಿತಿ. ಹೀಗಿದೆ, ತುಂಬ ಕಷ್ಟ ಆಗ್ತದೆ. ಖಂಡಿತ ಹೆವಿ ಕಷ್ಟ ಆಗ್ತಾಯಿದೆ. ಒಂದು ರೋಗಿಗೆ ಬಿಸಿನೀರು ಕೊಡಬೇಕು ಅಂದ್ರೂ ಇವಾಗ ನಮ್ಮ ಹತ್ರ LPG ಇಲ್ಲ. ಸೊ ಏನಾದರೂ ಆಲ್ಟರ್ನೇಟ್ ಮಾಡಬೇಕು, ಪ್ರೀ ಪ್ಲ್ಯಾನ್ ಮಾಡ್ಕೊಳ್ಳೇಬೇಕು. ಈ ಥರ ಇದೆ ಸರ್. ಇಷ್ಟು ಹೋಟೆಲ್ ಮಾಲೀಕರ ಮಾತು. ಏನಂತ ಅಂದರೆ, ಸದ್ಯಕ್ಕೆ ರೋಗಿಗೆ ಬಿಸಿನೀರು ಕೊಡಲಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಸಿಲಿಂಡರ್ ಸಿಗದಂತೆ ನಾವು ಸಾಕಷ್ಟು ತ್ರಾಸವನ್ನು ಪಡ್ತಿದ್ದೀವಿ. ಸದ್ಯಕ್ಕೆ ಸಿಲಿಂಡರ್ ಬಹುತೇಕ ಸಿಗ್ತಾನೆ ಇಲ್ಲ. ಆ ಕಾರಣಕ್ಕಾಗಿ ಹೋಟೆಲನ್ನು ಬಂದ್ ಮಾಡುವಂತಹ ದುಸ್ಥಿತಿ ಎದುರಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಸೌದೆ ಒಲೆಯನ್ನು ನಾವು ಸ್ಥಾಪನೆ ಮಾಡಬೇಕಂತೆ. ಬಟ್ ಅಲ್ಲಿವರೆಗೆ ನಮ್ಮ ಸ್ಥಿತಿ ಚಿಂತಾಜನಕ ಆಗುತ್ತೆ. ಇದಕ್ಕೆ ಸೂಕ್ತ ಪರಿಹಾರವನ್ನು ಸರ್ಕಾರ ಮಾಡಲೇಬೇಕಾಗಿದೆ ಅನ್ನೋ ಅಳಲನ್ನು ತೋಡ್ಕೊಳ್ತಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.